ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ಬಜೆಟ್ ಅನ್ನ ಘೋಷಣೆ ಮಾಡ್ತವೆ. ಈ ಬಜೆಟ್ ಅಂದ್ರೆ ಒಂದು ವರ್ಷದಲ್ಲಿ ಸರ್ಕಾರಕ್ಕೆ ಎಲ್ಲ ಮೂಲಗಳಿಂದ ಲಭ್ಯವಾಗೋ ಆದಾಯ ಮತ್ತು ಅದನ್ನ ಯಾವ್ಯಾವ ವಲಯಗಳಿಗೆ ಉದ್ದೇಶಗಳಿಗೆ ಸರ್ಕಾರ ಖರ್ಚು ಮಾಡುತ್ತೆ ಅನ್ನೋದನ್ನ ವಿವರಿಸೋ ಒಂದು ಸಮಗ್ರ ವರದಿ ಅಥವಾ ಇದು ದಾಖಲೆಯಾಗಿದೆ. ಸರ್ಕಾರ ಆ ಹಣಕಾಸಿನ ವರ್ಷದಲ್ಲಿ ವ್ಯಯಿಸೋದಕ್ಕೆ ಉದ್ದೇಶಿಸಿರೋ ಹಣದ ಅಂದಾಜು ಪಟ್ಟಿಯನ್ನ ಈ ಬಜೆಟ್ ಒಳಗೊಂಡಿರುತ್ತೆ. ಮೊದಲ ಬಜೆಟ್ ಅನ್ನ ಮಂಡಿಸಿದವರು ಯಾರು, ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರು, ಈ ಬಗೆಗಿನ ಮಾಹಿತಿನ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಭಾರತದ ಮೊದಲ ಬಜೆಟ್ ಅನ್ನ 161 ವರ್ಷಗಳ ಹಿಂದೆ ಅಂದ್ರೆ 1860ರಲ್ಲಿ ಮಂಡನೆ ಮಾಡಲಾಗಿತ್ತು. ಈ ಮೊದಲು ಬಜೆಟ್ ಅನ್ನ ಮಂಡನೆ ಮಾಡಿದವರು ಸ್ಕಾಟಿಷ್ ಎಕನಾಮಿಸ್ಟ್ ಜೇಮ್ಸ್ ವಿಲ್ಸನ್. 1860ರ ಏಪ್ರಿಲ್ 7ರಂದು ಬ್ರಿಟಿಷ್ ಅಧಿಕಾರಿ, ಬ್ರಿಟಿಷ್ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿದ್ದ ಜೇಮ್ಸ್ ವಿಲ್ಸನ್ ಸ್ವತಂತ್ರ ಪೂರ್ವ ಭಾರತದ ಮೊದಲ ಬಜೆಟ್ ಅನ್ನ ಮಂಡಿಸಿದ್ರು. ಭಾರತ ಸ್ವಾತಂತ್ರ್ಯ ನಂತರ ಮೊದಲ ಬಜೆಟ್ ಅನ್ನ 1947 ನವೆಂಬರ್ 26ರಂದು ಆಗಿನ ಹಣಕಾಸು ಸಚಿವ ಆರ್.ಕೆ. ಷಣ್ಮುಗಂ ಚೆಟ್ಟಿ ಅವರು ಮಂಡನೆ ಮಾಡಿದ್ರು. ಇನ್ನು ಕೇಂದ್ರ ಬಜೆಟ್ ಪರಿಕಲ್ಪನೆ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಯೂನಿಯನ್ ಬಜೆಟ್ ಪರಿಕಲ್ಪನೆಯನ್ನ ಹುಟ್ಟುಹಾಕ್ತವರು. ಇವರು ಭಾರತದ ಖ್ಯಾತ ವಿಜ್ಞಾನಿ ಹಾಗೂ ಸಂಖ್ಯಾಶಾಸ್ತ್ರಜ್ಞರಾಗಿದ್ರು. ಅಷ್ಟೇ ಅಲ್ಲದೆ ಭಾರತದ ಪ್ಲಾನಿಂಗ್ ಕಮಿಷನ್ ಮುಖ್ಯ ಸದಸ್ಯರು ಕೂಡ ಆಗಿದ್ರು. ಪಿ.ಸಿ. ಮಹಲನೋಬಿಸ್ ಸ್ವಾತಂತ್ರ್ಯ ನಂತರದ ಬಜೆಟ್ ಅನ್ನ ಸಿದ್ಧಪಡಿಸಿದ್ರು. ಭಾರತದಲ್ಲಿ ಪ್ರತಿ ವರ್ಷ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವರು ಮಂಡಿಸ್ತಾರೆ. ಆದ್ರೆ 2-3 ಬಾರಿ ಬಜೆಟ್ ಅನ್ನ ಪ್ರಧಾನಮಂತ್ರಿಗಳು ಕೂಡ ಮಂಡಿಸಿದ ಉದಾಹರಣೆಗಳು ಇದಾವೆ. 1970ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ರಾಜೀನಾಮೆಯನ್ನ ನೀಡಿದ ಕಾರಣ ಅಂದಿನ ಪ್ರಧಾನಮಂತ್ರಿ ಆಗಿದ್ದ ಇಂದಿರಾ ಗಾಂಧಿಯವರು ಬಜೆಟ್ ಅನ್ನ ಮಂಡಿಸಿದ್ರು. ಮೊಟ್ಟ ಮೊದಲು ಕೇಂದ್ರ ಬಜೆಟ್ ಅನ್ನ ಮಂಡಿಸಿದ ಮೊದಲ ಮಹಿಳೆ ಎನ್ನುವ ಕೀರ್ತಿ ಇಂದಿರಾ ಗಾಂಧಿಯವರಿಗೆ ಸಲ್ಲುತ್ತೆ. ಇವರ ನಂತರ ಭಾರತದ ಬಜೆಟ್ ಅನ್ನ ಮಂಡಿಸಿದ 2ನೇ ಮಹಿಳೆ ನಿರ್ಮಲಾ ಸೀತಾರಾಮನ್. ಬಜೆಟ್ನ ಸ್ವಾರಸ್ಯಕರ ಸಂಗತಿಗಳಿಗೆ ಬರೋದಾದ್ರೆ, ಬಜೆಟ್ ಪುಸ್ತಕ 1995ರವರೆಗೆ ಬಜೆಟ್ ಪುಸ್ತಕ ಇಂಗ್ಲಿಷ್ ಭಾಷೆಯಲ್ಲಿ ಮುದ್ರಿತ ಆಗ್ತಾ ಇತ್ತು. 2021ರಲ್ಲಿ ಮೊದಲ ಬಾರಿಗೆ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡಿಸಲಾಯಿತು.